ಹಸುಗಳು ಬುಕ್ಕಿಂಗ್ ಮಾಡಿದವರು ಹಸುಗಳು ಬರ್ತಾಯಿದ್ದಾವೆ. ಯಾರು ಹಸುಗಳು ಬುಕ್ಕಿಂಗ್ ಮಾಡಿದ್ದಾರೆ ಅವ್ರಿಗೆ ಆಲ್ಮೋಸ್ಟು ನಮ್ಮ ಮೇಡಮ್ ಅವ್ರು ಫೋನ್ ಮಾಡ್ತಾರೆ, ಹಸುಗಳು ಇಳಿಸ್ಕೊಳ್ಳಿ, 1 ಲೋಡ್ ಇವತ್ತು ಹೊರಟಿದೆ, ಇನ್ನೂ 2 ಲೋಡು ನೆಕ್ಸ್ಟ್ ವೀಕಲ್ಲಿ ಬರೋದಿದೆ. ನೆಕ್ಸ್ಟ್ ವೀಕ್ ಅಂದರೆ ಅಪ್ರಾಕ್ಸಿಮೇಟ್ಲಿ ಒಂದು 4-5 ದಿನ ಬರುತ್ತೆ. ಹಸುಗಳನ್ನು ಪಡೆದವರು ಯಾವ ರೀತಿ ಮೇಂಟೆನೆನ್ಸ್ ಮಾಡಬೇಕು, ಯಾವ ರೀತಿ ನೋಡ್ಕೋಬೇಕು, ಪ್ರತಿಯೊಂದು ಹೇಳ್ಕೊಟ್ಟಿದ್ದೀವಿ. ಎಸ್ಪೆಷಲಿ ಹೇಳ್ತೀನಿ ಸ್ನೇಹಿತರೆ, ಬ್ರೀಡಿಂಗಲ್ಲಿ ಕೆಲಸ ಮಾಡ್ತಾಯಿರೋ ಫಾರ್ಮರು ವಿಡಿಯೋ ಕಳಿಸ್ಕೊಟ್ಟಿದ್ದೆ, ಭಾಳ ಸಕ್ಸಸ್ಫುಲ್ಲಾಗಿ ಮಾಡ್ತಿದ್ದಾರೆ ಫಾರ್ಮಿಂಗು. ಸೊ ನೆಕ್ಸ್ಟು ನೀವು ಈಗ ಬ್ರೀಡಿಂಗಲ್ಲಿ ಕೆಲಸ ಮಾಡಬೇಕಂತ ಇರೋರು, ಏನಪ್ಪ ಬ್ರೀಡಿಂಗಲ್ಲಿ ಮಾಡೋದಕ್ಕೆ ಲಾಭ ಇದೆ, ಬ್ರೀಡಿಂಗ್ ಮಾಡೋದ್ರಿಂದ ಲಾಭ ಏನು, ಪ್ರತಿಯೊಂದು ನಮ್ಮ ವಿಡಿಯೋದಲ್ಲಿ ಅಪ್ಲೋಡ್ ಆಗಿದೆ. ಹಸುಗಳು ಪಡ್ಕೊಳ್ಳಿ, ಬ್ರೀಡಿಂಗ್ ಪರ್ಪಸಲ್ಲಿ ಕೆಲಸ ಮಾಡಿ. ಪ್ರತಿಯೊಬ್ಬರಿಗೂ ನಾವು ಹೇಳ್ತೀವಿ, ಬ್ರೀಡಿಂಗಲ್ಲಿ ಕೆಲಸ ಮಾಡಿದ್ರೆ ಯಾರೂ ಫೇಲ್ ಆಗೋದು ಇಲ್ಲ. ಸೊ ಅಂಥವರಿಗೆ ಇನ್ಮೇಲೆ ನಾನು ಬಹಳ ಮುಖ್ಯವಾಗಿ ಹೇಳ್ತೀನಿ, ಇಲ್ಲಿ ನಮ್ಮ ಪಂಜಾಬಿಗೆ ನಾವು ಪ್ರತಿ ಸಲಿನೂ ಬಂದಾಗ ಹಸುಗಳು ಆಯ್ಕೆ ಮಾಡಿದಾಗ ಪ್ರತಿಯೊಬ್ಬರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಏನಪ್ಪ ಲಾಭ, ಬ್ರೀಡಿಂಗಿಂದ ಬರುವಂಥ ಲಾಭ ಏನು ಅಂತ ಪ್ರತಿಯೊಬ್ಬರಿಗೆ ಅರ್ಥ ಆಗಿದೆ. ಇನ್ನೂ ಬಹಳಷ್ಟು ಜನ ಬ್ರೀಡಿಂಗಲ್ಲಿ ಕೆಲಸ ಮಾಡೋರು ಬಹಳ ಫಾರ್ಮರ್ಸು ಜಾಯ್ನ್ ಆಗ್ತಿದ್ದಾರೆ. ಸೊ ಅವ್ರಿಗೆ ಇನ್ನೊಮ್ಮೆ ಹೇಳ್ತೀನಿ, ನಿಸರ್ಗ ಡೈರಿ ಫಾರ್ಮ್ ವತಿಯಿಂದ ನಿಮಗೆ ಮಾಹಿತಿ ಜೊತೆಗೆ ಹಸುಗಳನ್ನು ಕೊಡೋ ಕೆಲಸ ಮಾಡ್ತೀವಿ. ಬಟ್ ಮಾಹಿತಿ ಇಲ್ಲ ಅಂದರೆ ಮಾಹಿತಿ ಪಡ್ಕೊಂಡು ಹಸುಗಳು ತೊಗೊಳ್ಳಿ. ಎಕ್ಸ್ಪೀರಿಯೆನ್ಸ್ ಇಲ್ಲ ಆದರೂ ಹಸುಗಳು ಪಡೆಯೋಕ್ಕೆ ಹೋಗಬೇಡಿ. ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೆ ಬನ್ನಿ, ಡಿಸ್ಕಷನ್ ಮಾಡಿ, ಯಾವ ರೀತಿ ಸಾಕಬೇಕು, ಯಾವ ರೀತಿ ನೋಡ್ಕೋಬೇಕು, ಪ್ರತಿಯೊಂದು ವಿವರಿಸ್ತೀವಿ. ಅದಾದ ನಂತರ ಹಸುಗಳು ತೊಗೊಳ್ಳಿ. ಬಹಳ ರೈತರು ಇವತ್ತು ಉನ್ನತವಾಗಿ ಬೆಳೀತಿದ್ದಾರೆ. ಇನ್ನೂ ಆ ದೇವರಲ್ಲಿ ಹಾರೈಸ್ತೀವಿ, ಬೆಳೀಲಿ. ನೋಡೋರು ನೋಡ್ತಾನೆ ಇರಲಿ, ಹಿಂದೆ ಬೀಳೋರು ಬೀಳ್ತಾನೆ ಇರಲಿ, ಮುನ್ನುಗ್ಗೋರು ಮುನ್ನುಗ್ಗೋಣ. ಸೊ ನೀವು ನೋಡ್ತಿರ್ತಾರೆ, ಪ್ರತಿ ವಾರನೂ ಪ್ರತಿ ತಿಂಗಳು ನಾವು ಪಂಜಾಬಿಗೆ ಬರ್ತೀವಿ, ಹಸುಗಳನ್ನ ತೊಗೊಳ್ತೀವಿ, 1000 ಹಸುಗಳು ಸೇಲ್ ಮಾಡಿದ್ದೀವಿ. ಸೊ ಎಲ್ಲೋ ಒಂದು ಕಡೆ ಎಕ್ಸ್ಪೀರಿಯೆನ್ಸ್ ಇಲ್ಲದವರು ಹಸುಗಳನ್ನು ತೊಗೊಂಡು ಹಸುಗಳು ಹಾಳು ಮಾಡೋದು ಇಷ್ಟ ಇಲ್ಲ. ಸೊ ಹಾಗಾಗಿ ಎಕ್ಸ್ಪೀರಿಯೆನ್ಸ್ ಇಲ್ಲದವ್ರು ಎಕ್ಸ್ಪೀರಿಯೆನ್ಸ್ ಪಡ್ಕೊಳ್ಳಿ, ಎಕ್ಸ್ಪೀರಿಯೆನ್ಸ್ ಇದ್ದವರು ಆರಾಮಾಗಿ ಹಸುಗಳು ತೊಗೊಳ್ಳಿ. ಡೈರಿ ಫಾರ್ಮಿಂಗಿಗೆ, ಸಕ್ಸಸ್ಫುಲ್ ಡೈರಿ ಫಾರ್ಮಿಂಗ್ಗೆ ಏನು ಬೇಕು ಪ್ರತಿಯೊಂದು ನಿಸರ್ಗ ಡೈರಿ ಫಾರ್ಮ್ ಸಿಗುತ್ತೆ. ಹಸುಗಳು ವೀಡಿಯೋ ಬರ್ತಾ ಇರೋದು ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.